8ನೇ ತರಗತಿ ವಿಜ್ಞಾನ ಅಧ್ಯಾಯ 2 ಸೂಕ್ಷ್ಮಜೀವಿಗಳು. ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಅಂತ ಹೇಳಿ ನೋಡ್ತೀವಿ. ಪಾರ್ಟ್ 2. ಪ್ರಶ್ನೆ: ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು? ಆಯ್ಕೆಗಳನ್ನು ನೋಡ್ತೀವಿ. ರೈಜೋಬಿಯಂ, ಲ್ಯಾಕ್ಟೋಬ್ಯಾಸಿಲಸ್, ಈಸ್ಟ್, ಪ್ಲಾಸ್ಮೋಡಿಯಂ ಅಂತ ಹೇಳಿ ನೋಡ್ತೀವಿ. ಸರಿಯಾದ ಉತ್ತರ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂತಹ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಹಾಲಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾ. ಇದು ಹಾಲಿನಲ್ಲಿರ್ತಕ್ಕಂತಹ ಲ್ಯಾಕ್ಟೋಸ್ ಅನ್ನ ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆಯನ್ನ ಮಾಡುತ್ತದೆ. ಲ್ಯಾಕ್ಟಿಕ್ ಆಮ್ಲ ಏನದಂದ್ರ ಪರಿವರ್ತನೆ ಆಗುವುದರಿಂದ ಹಾಲು ಗಟ್ಟಿಯಾಗುತ್ತದೆ. ಗಟ್ಟಿಯಾಗಿ ಏನಾಗ್ತದೆ ಅಂದ್ರ ಮೊಸರಾಗುತ್ತದೆ. ಹಾಗಾಗಿ ಈ ಒಂದು ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂತಹ ಬ್ಯಾಕ್ಟೀರಿಯಾ ಮಾನವರಿಗೆ ಉಪಯೋಗಕಾರಿ. ಹಾಗಾಗಿ ಇದೊಂದು ಉಪಯೋಗಕಾರಿ ಸೂಕ್ಷ್ಮಜೀವಿ ಅಂತೇಳಿ ಗೊತ್ತಿರಬೇಕು. ಬ್ರೆಡ್ ಮತ್ತು ಕೇಕ್ಗಳು ಉಬ್ಬುವಂತೆ ಮಾಡಲು ಬೇಕಿಂಗ್ ಉದ್ಯಮದಲ್ಲಿ ಯಾವುದನ್ನ ಬಳಸುತ್ತಾರೆ? ಆಯ್ಕೆಗಳನ್ನು ನೋಡ್ತೀವಿ. ಈಸ್ಟ್, ವೈರಸ್, ಪ್ರೋಟೋಜೋವಾ, ಪಾಚಿ. ಇದಕ್ಕೆ ಸರಿಯಾದ ಉತ್ತರ ಈಸ್ಟ್ ಅಂತಕ್ಕಂಥದ್ದು. ಈಸ್ಟ್ ಅಂತಕ್ಕಂಥದ್ದು ಇದೊಂದು ಶಿಲೀಂಧ್ರ ಫಂಗಸ್ ಆಗಿದೆ ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ಶಿಲೀಂಧ್ರ ಅಂದ್ರೆ ಬೇಕಿಂಗ್ ನಲ್ಲಿ ಇರತಕ್ಕಂಥ ಸಕ್ಕರೆಯನ್ನ ಪರ್ಮುಟೇಷನ್ ವಿಧಾನದಿಂದ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸುತ್ತದೆ. ಹಾಗಾಗಿ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನಿಲವು ಬ್ರೆಡ್ ಮತ್ತು ಕೇಕ್ ಹಿಟ್ಟಿನಲ್ಲಿ ಗುಳ್ಳೆಗಳನ್ನು ಉಂಟು ಮಾಡುತ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಹಿಟ್ಟು ಮೃದು ಆಗುತ್ತದೆ. ಅದೇ ರೀತಿಯಾಗಿ ಏನಾಗ್ತದೆ, ಹಿಟ್ಟು ಉಬ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಾಗಾಗಿ ಇದನ್ನ ಎಲ್ಲಿ ಬಳಕೆಯನ್ನ ಮಾಡುತ್ತಾರೆ ಅಂದ್ರೆ ಬ್ರೆಡ್ ತಯಾರಿಕೆಯಲ್ಲಿ ಮತ್ತು ಕೇಕ್ ತಯಾರಿಕೆಯಲ್ಲಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈಸ್ಟ್ ಏನನ್ನ ಯಾವ ಒಂದು ಅನಿಲವನ್ನ ಬಿಡುಗಡೆ ಮಾಡುತ್ತದೆ ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ ಪರ್ಮುಟೇಷನ್ ವಿಧಾನದಲ್ಲಿ. ಹಾಗಾಗಿ ಗೊತ್ತಿರಬೇಕು ಈಸ್ಟ್ ಅಂತಕ್ಕಂಥದ್ದು ಇದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ ಅಂತಕ್ಕಂಥದ್ದು. ಈ ಒಂದು ಅನಿಲ ಬಿಡುಗಡೆ ಮಾಡುವುದರಿಂದ ಹಿಟ್ಟು ಉಬ್ತಕ್ಕಂಥದ್ದು ಅದೇ ರೀತಿಯಾಗಿ ಮೃದುವಾಗುತ್ತದೆ ಅಂತ ಹೇಳಿ ಗೊತ್ತಿರಬೇಕು. ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆನ್ನುತ್ತಾರೆ? ಆಯ್ಕೆಗಳು ನೋಡ್ತೀವಿ. ಸ್ಥಿರೀಕರಣ, ಪಾಶರೀಕರಣ, ಹುದುಗುವಿಕೆ, ವಿಘಟನೆ. ಇದಕ್ಕೆ ಸರಿಯಾದ ಉತ್ತರ ಹುದುಗುವಿಕೆ. ಹುದುಗುವಿಕೆ ಅಂದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ ಒಂದು ಈಸ್ಟ್ ನ ಸಹಾಯದಿಂದ ಸಕ್ಕರೆನ ಆಲ್ಕೋಹಾಲ್ ಆಗಿ ಬದಲಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತು. ಹಾಗಾದ್ರೆ ಈ ಪ್ರಕ್ರಿಯೆನ ಏನೆನ್ನುತ್ತಾರೆ ಅಂದ್ರೆ ಹುದುಗುವಿಕೆ ಅಂತಕ್ಕಂಥದ್ದು. ಈಸ್ಟ್ ಅಂತಕ್ಕಂಥದ್ದು ಗೊತ್ತಿರಬೇಕು, ಇದೊಂದು ಸೂಕ್ಷ್ಮಜೀವಿ. ಈ ಒಂದು ಸೂಕ್ಷ್ಮಜೀವಿ ಏನ್ ಮಾಡ್ತದಂದ್ರ ಸಕ್ಕರೆಯನ್ನ ತಿಂತಕ್ಕಂಥದ್ದು. ತಿಂದ ನಂತರ ಏನಾಗ್ತದಂದ್ರ ಅದು ಆಲ್ಕೋಹಾಲ್ ಆಗಿ ಬದಲಿಸುತ್ತದೆ. ಈ ಬದಲಾವಣೆ ಪ್ರಕ್ರಿಯೆ ಏನಂತ ಹೇಳಿ ಕರೀತಾರಂದ್ರ ಹುದುಗುವಿಕೆ ಅಂತೇಳಿ ಕರೀತಕ್ಕಂಥದ್ದು. ಮೊಟ್ಟ ಮೊದಲ ಪ್ರತಿಜೈವಿಕ ಔಷಧಿ ಆಂಟಿಬಯೋಟಿಕ್ ಔಷಧಿ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಪೆನ್ಸಿಲಿನ್ ಅಂತಕ್ಕಂಥದ್ದು. ಈ ಒಂದು ಪೆನ್ಸಿಲ್ ಅಂತಕ್ಕಂಥದನ್ನ ಕಂಡು ಹಿಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಈ ಒಂದು ಪೆನ್ಸಿಲ್ ಅಂತಕ್ಕಂತಹ ಮೊಟ್ಟ ಮೊದಲ ಆಂಟಿಬಯೋಟಿಕ್ ಪ್ರತಿಜೈವಿಕ ಔಷಧಿಯನ್ನ ಕಂಡು ಹಿಡಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದೊಂದು ಆಂಟಿಬಯೋಟಿಕ್ ಔಷಧಿ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದನ್ನ ಯಾವ ವರ್ಷದಲ್ಲಿ ಅಂತ ಹೇಳಿ ಗೊತ್ತಿರಬೇಕು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು 1928ರಲ್ಲಿ ಇದನ್ನ ಕಂಡು ಹಿಡಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಪೆನ್ಸಿಲಿನ್ ಅಂತಕ್ಕಂಥದ್ದು ಯಾವ ಒಂದು ಉದ್ದೇಶಕ್ಕಾಗಿ ಬಳಸಲಾಗುತ್ತಿತ್ತು ಅಂತ ಹೇಳಿ ಗೊತ್ತಿರಬೇಕು. ಇದ್ರ ಮೇಲೆಯೂ ಸಹ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. TET ಆಗಿರ್ಬೋದು, PSTR ಆಗಿರ್ಬೋದು. ಹಾಗಾಗಿ ಈ ಒಂದು ಪೆನ್ಸಿಲಿನ್ ಅನ್ನ ಬ್ಯಾಕ್ಟೀರಿಯಾ ಸೋಂಕುಗಳನ್ನ ಕೊಲ್ಲಲು ಬಳಸಲಾಗುತ್ತಿತ್ತು ಅಂತ ಹೇಳಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಪ್ರಶ್ನೆ ನೋಡ್ತೀವಿ. ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡು ಹಿಡಿದವರು ಯಾರು? ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡು ಹಿಡಿದವರು ಯಾರು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಡ್ವರ್ಡ್ ಜೆನ್ನರ್ ಅವರು. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಎಡ್ವರ್ಡ್ ಜೆನ್ನರ್ ಅವರು 1798ರಲ್ಲಿ ಈ ಒಂದು ಲಸಿಕೆಯನ್ನ ಕಂಡು ಹಿಡಿಯುತ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಒಂದು 1798 ಮತ್ತು 1796 ಅಂತ ಹೇಳಿದೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿ ಸ್ವಲ್ಪ ಕಾಮೆಂಟ್ ನಲ್ಲಿ ಕಾಮೆಂಟ್ ಹಾಕಿ. ಕಾರಣ ಬಂದ್ಬಿಟ್ಟು
ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿ ಒಂದಿದೆ ಮತ್ತು ಇನ್ನಿತರ ಬುಕ್ಗಳಲ್ಲಿ ಬೇರೆ ಆಗಿದೆ. ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಯಾವುದು ಸರಿಯಾದದ್ದು ಅಂತೇಳಿ ಕಾಮೆಂಟ್ನ ಮಾಡಿ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಎಡ್ವರ್ಡ್ ಜನರರ್ ಅವರು ಒಂದು ಲಸಿಕೆಯನ್ನು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಅಂತೇಳಿ ನಾವು ನೋಡ್ತೀವಿ. ಈ ಒಂದು ಸಿಡುಬು ರೋಗಕ್ಕೆ ಏನಂತ ಕರೀತಾರೆ ಅಂದ್ರೆ ಸ್ಮಾಲ್ ಪಾಕ್ಸ್ ಅಂತೇಳಿ ಕರೀತಕ್ಕಂಥದ್ದು. ಇದೊಂದು ಭಯಾನಕ ರೋಗ. ಹಾಗಾಗಿ ಈ ಒಂದು ರೋಗಕ್ಕೆ ಮೊಟ್ಟ ಮೊದಲ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂದ್ರೆ ಎಡ್ವರ್ಡ್ ಜನರರ್ ಅಂತೇಳಿ ಕರೀತಕ್ಕಂಥದ್ದು. ಹಾಗಾಗಿನೇ ಇವರು ಮೊಟ್ಟ ಮೊದಲ ಲಸಿಕೆಯನ್ನ ಕಂಡುಹಿಡಿದಕ್ಕಾಗಿ ಇವರನ್ನ ಫಾದರ್ ಆಫ್ ವ್ಯಾಕ್ಸಿನೇಷನ್ ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಗೊಂದಲ ಇರತಕ್ಕಂಥದ್ದು 1798 ಮತ್ತು 1796 ಅಂತೇಳಿ ಇವೆರಡರಲ್ಲಿ ಯಾವುದು ಸರಿಯಾದ ಉತ್ತರ ಅಂತೇಳಿ ಕಾಮೆಂಟ್ನ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ. ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತೀವಿ. ಈಸ್ಟ್, ರೈಸೋಬಿಯಂ, ಲ್ಯಾಕ್ಟೋಬ್ಯಾಸಿಲಸ್, ವೈರಸ್. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೈಸೋಬಿಯಂ ಬ್ಯಾಕ್ಟೀರಿಯಾ. ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ರೈಸೋಬಿಯಂ ಬ್ಯಾಕ್ಟೀರಿಯಾ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ವಾಸಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನೈಟ್ರೋಜನ್ ಅಂತಕ್ಕಂಥದ್ದು ಒಂದು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಈ ಒಂದು ಬ್ಯಾಕ್ಟೀರಿಯಾ ಗೊಬ್ಬರ ರೂಪಕ್ಕೆ ಬದಲಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಎಲ್ಲಿ ಇರುತ್ತದೆ ಅಂದ್ರೆ ದ್ವಿದಳ ಸಸ್ಯಗಳ ಧಾನ್ಯಗಳ ಬೇರುಗಳಲ್ಲಿ ಇರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ವಾತಾವರಣದಲ್ಲಿ ಇರತಕ್ಕಂಥ ನೈಟ್ರೋಜನ್ ಅನ್ನ ಗೊಬ್ಬರ ರೂಪಕ್ಕೆ ಪರಿವರ್ತಿಸತಕ್ಕಂಥ ಬ್ಯಾಕ್ಟೀರಿಯಾ ಅಂತೇಳಿ ಗೊತ್ತಿರಬೇಕು. ಸೂಕ್ಷ್ಮ ಜೀವಿಗಳು ಪರಿಸರವನ್ನು ಹೇಗೆ ಸ್ವಚ್ಛಗೊಳಿಸುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಆಮ್ಲಜನಕ ನೀಡುವುದರಿಂದ, ತ್ಯಾಜ್ಯಗಳ ವಿಘಟಿಸುವ ಮೂಲಕ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ತ್ಯಾಜ್ಯಗಳ ವಿಘಟಿಸುವ ಮೂಲಕ ಅಂತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಸೂಕ್ಷ್ಮ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳು ಮತ್ತು ಕಸವನ್ನ ವಿಘಟಿಸಿ ಅಂದ್ರೆ ಡಿಕಂಪೋಸ್ ಮಾಡುವ ಮೂಲಕ ಅವುಗಳನ್ನ ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಹಾಗಾಗಿ ಏನಾಗ್ತದೆ ಅಂದ್ರೆ ಪರಿಸರ ಸ್ವಚ್ಛವಾಗುತ್ತದೆ ಮತ್ತು ಮಣ್ಣು ಏನಾಗುತ್ತೆ ಫಲವತ್ತಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಇದು ಕೂಡ. ಅದೇ ರೀತಿಯಾಗಿ ನೋಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಈಗಾಗಲೇ ನಾವು ನೋಡಿದೀವಿ. ಮಿತ್ರರು ಅಂತ ಹೇಳಿ ಬ್ಯಾಕ್ಟೀರಿಯಾ ನೋಡಿದೆವು ನಾವು, ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ. ಅದೇ ರೀತಿಯಾಗಿ ಈಸ್ಟ್ ಅಂತ ಹೇಳಿ ನೋಡಿದೆವು. ಹಾಗಾದ್ರೆ ಇವುಗಳು ಏಕೆ ನಮಗೆ ಮಿತ್ರರು ಅಂತ ಹೇಳಿ ನೋಡಿದೆವು. ಇವುಗಳು ಮಾನವರಿಗೆ ಉಪಯೋಗವಾಗುವುದರಿಂದ ಇವುಗಳನ್ನು ನಾವು ಮಿತ್ರರು ಅಂತೇಳಿ ಕರೆದಿವಿ. ಅದೇ ರೀತಿಯಾಗಿ ಇವಾಗ ನಾವು ನೋಡ್ತೀವಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಅಂದ್ರೆ ಶತ್ರುಗಳು ಹೇಗೆ ಅಂತ ಹೇಳಿ ಪ್ರಶ್ನೆಗಳ ಮುಖಾಂತರ ನೋಡ್ತಾ ಹೋಗೋಣ. ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನ ಏನೆಂದು ಕರೆಯುತ್ತಾರೆ. ಮಿತ್ರರು, ರೋಗ ಕಾರಕಗಳು, ವಾಹಕಗಳು, ಲಸಿಕೆಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೋಗಕಾರಕಗಳು. ರೋಗಕಾರಕಗಳು ಅಂದ್ರೆ ಗೊತ್ತಿರಬೇಕು. ರೋಗವನ್ನ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನ ಏನಂತೇಳಿ ಕರೀತಾರೆ ಅಂದ್ರ ರೋಗಕಾರಕಗಳು ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರ ಇವುಗಳು ಮಾನವ ಮತ್ತು ಪ್ರಾಣಿ ಸಸ್ಯಗಳಲ್ಲಿ ರೋಗವನ್ನ ಉಂಟು ಮಾಡತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂತೇಳಿ ಗೊತ್ತಿರಬೇಕು. ಉದಾಹರಣೆಗೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್. ನೆಕ್ಸ್ಟ್ ಮಲೇರಿಯಾ ರೋಗವನ್ನ ಹರಡುವ ವಾಹಕ ಯಾವುದು. ಆಯ್ಕೆಗಳನ್ನು ನೋಡ್ತೀವಿ. ನೊಣ, ಇಡೀ ಸೊಳ್ಳೆ, ಹೆಣ್ಣು ಅನಾಫಿಲಸ್ ಸೊಳ್ಳೆ, ಜಿರಳೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. ಇದಕ್ಕೆ ಸರಿಯಾದ ಉತ್ತರ ಹೆಣ್ಣು ಅನಾಫಿಲಸ್ ಸೊಳ್ಳೆ. ಈ ಒಂದು ಹೆಣ್ಣು ಅನಾಫಿಲಸ್ ಸೊಳ್ಳೆ ಏನದಂದ್ರ ಮಲೇರಿಯಾ ರೋಗಕ್ಕೆ ಕಾರಣವನ್ನ ಆಗ್ತಕ್ಕಂಥದ್ದು. ಅಂದ್ರೆ ಇದು ಮಲೇರಿಯಾ ರೋಗವನ್ನ ಹೆಣ್ಣು ಅನಾಫಿಲಸ್ ಸೊಳ್ಳೆ ಕಚ್ಚುವುದರಿಂದ ಹರಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಸೊಳ್ಳೆ ಪ್ಲಾಸ್ಮೋಡಿಯಂ ಎಂಬ ಪರೋಪಜೀವಿಯನ್ನ ಮಾನವರ ರಕ್ತಕ್ಕೆ ಸಾಗಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಮಾನವರ ರಕ್ತದಲ್ಲಿ ಜೀವಿಸಿ ಇದು ಮಲೇರಿಯಾ ರೋಗವನ್ನ ಉಂಟು ಮಾಡುತ್ತದೆ. ಈ ಒಂದು ಪ್ಲಾಸ್ಮೋಡಿಯಂ ಅಂತಕ್ಕಂತಹ ಪರೋಪಜೀವಿ ಅನ್ನೋದಂದ್ರ ಮಾನವರ ರಕ್ತಕ್ಕೆ ಹೋದಾಗ ಇದು ಮಾನವರಲ್ಲಿ ಏನನ್ನ ಯಾವ ಒಂದು ರೋಗವನ್ನ ಉಂಟು ಮಾಡುತ್ತದೆ ಅಂದ್ರೆ ಮಲೇರಿಯಾ ರೋಗವನ್ನ ಉಂಟು ಮಾಡುತ್ತದೆ. ಹಾಗಾದ್ರ ಇದು ಸೊಳ್ಳೆಯ ಮೂಲಕ ಹರಡ್ತಕ್ಕಂತ ರೋಗ ಯಾವುದು ಅಂದ್ರೆ ಮಲೇರಿಯಾ ರೋಗ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯಾವ ಸೊಳ್ಳೆ ಅಂದ್ರೆ ಹೆಣ್ಣು ಅನಾಫಿಲಸ್ ಸೊಳ್ಳೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್
ಡೆಂಗು ರೋಗವನ್ನ ಹರಡುವ ಸೊಳ್ಳೆ ಯಾವುದು? ಆಯ್ಕೆಗಳನ್ನು ನೋಡ್ತೀವಿ. ಅನಾಫಿಲಿಸ್, ಇಡಿಸ್ ಸೊಳ್ಳೆ, ಮನೇನು ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡೆಂಗು ಹೊಡ್ತಕ್ಕಂಥದ್ದು ಒಂದು ಈಡಿಸ್ ಸೊಳ್ಳೆಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಡೆಂಗು ರೋಗವನ್ನು ಹರಡ್ತಕ್ಕಂಥದ್ದು ಈಡಿಸ್ ಸೊಳ್ಳೆಯಿಂದ. ಇದು ಮುಖ್ಯವಾಗಿ ಈಡಿಸ್ ಈಜಿಪ್ಟಿ ಎಂಬ ಪ್ರಜಾತಿ ಕಾರಣ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಸಹ ಪ್ರಶ್ನೆಗಳು ಕೇಳ್ತಕ್ಕಂಥ ಸಂಭವನೀಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದು ಯಾವ ಹೊತ್ತಿನಲ್ಲಿ ಕಚ್ಚುತ್ತದೆ ಅಂದ್ರೆ ಇದು ಹಗಲಿನಲ್ಲಿ ಕಚ್ಚತಕ್ಕಂತಹ ಸೊಳ್ಳೆ. ಹಾಗಾದ್ರೆ ಇದು ಎಲ್ಲಿ ಇದು ವಾಸಿಸ್ತದೆ ಅಥವಾ ಇದು ಹೀಗೆ ಬೆಳೆಯುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನಿಂತ ಶುದ್ಧ ನೀರಿನಲ್ಲಿ ಮತ್ತು ಟೈರ್ ಆಗಿರ್ಬೋದು, ಈ ಒಂದು ಟ್ಯಾಂಕ್ಗಳು ಬಹಳಷ್ಟು ದಿನ ನೀರನ್ನ ಈ ಅಲ್ಲೇ ಇದ್ರೆ ಆ ಒಂದು ಸಮಯದಲ್ಲಿಯೂ ಕೂಡ ಏನದಂದ್ರ ಈ ಒಂದು ಸೊಳ್ಳೆಗಳು ಏನದ್ರಲ್ಲಿ ಹೆಚ್ಚಾಗಿ ಏನದಂದ್ರ ಉಗಮವನ್ನು ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಟೈರು ಮತ್ತು ಈ ಒಂದು ಟ್ಯಾಂಕ್ಗಳಲ್ಲಿ ನೀರನ್ನ ಸ್ವಚ್ಛಗೊಳಿಸಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಡೆಂಗು ಅಂತಕ್ಕಂಥ ಇದೊಂದು ವೈರಸ್ ರೋಗ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಒಂದು ಸೊಳ್ಳೆ ಕಚ್ಚಿದಾಗ ವೈರಸ್ ಏನದಂದ್ರ ಮಾನವನ ದೇಹಕ್ಕೆ ಪ್ರವೇಶಿಸ್ತದೆ. ಹಾಗಾದ್ರೆ ಯಾವ ಸೊಳ್ಳೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈಡಿಸ್ ಅಂತಕ್ಕಂಥ ಸೊಳ್ಳೆ ಏನದಂದ್ರ ಕಚ್ಚಿದಾಗ ಡೆಂಗು ರೋಗ ಏನದಂದ್ರ ಮಾನವನ ದೇಹಕ್ಕೆ ಪ್ರವೇಶಿಸ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಡೆಂಗು ಇದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಶಿಲೀಂಧ್ರ ಅಂತ ಹೇಳಿ ಕೇಳಿದಾಗ ನಮ್ಗೆ ಗೊತ್ತಿರಬೇಕು. ಇದೊಂದು ವೈರಸ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್